ಮಾಲೂರು ತಾಲೂಕಿನ ರಾಜೇನಹಳ್ಳಿಯಲ್ಲಿ ನಿರ್ಗತಿಕ ಮಹಿಳೆ ಚಿನ್ನಮ್ಮ ಅನ್ನೋರು ಮನೆಯಿಲ್ಲದೆ ಕಂಟೈನರ್ನಲ್ಲಿ ವಾಸ ಮಾಡ್ತಿದ್ರು. ಮಾರಿಕಾಂಬಾ ಗ್ಯಾಸ್ ಏಜೆನ್ಸಿಯವರ ನಿರ್ಲಕ್ಷ್ಯತೆಯಿಂದ ಗ್ಯಾಸ್ ಸಿಲಿಂಡರ್ ಸಿಡಿದು ಚಿನ್ನಮ್ಮ ಮನೆಯಲ್ಲಿದ್ದ ಬಟ್ಟೆ, ದವಸ ಧಾನ್ಯ, ಟೈಲರಿಂಗ್ ಯಂತ್ರ ಸೇರಿ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿದ್ದು. ವಿಚಾರ ತಿಳಿದ ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಶಾಸಕ ನಂಜೇಗೌಡ, ಅಧ್ಯಕ್ಷೆ ಮುನಿಯಮ್ಮ, ಅಶ್ವತ್ಥಪ್ಪ ಹಾಗೂ ಪಿಡಿಒ ಸೋಮೇಶ್ ಅವರಿಂದ ಚಿನ್ನಮ್ಮ ಅವರಿಗೆ ಆರ್ಥಿಕ ಸಹಕಾರ ನೀಡಿ ಮೂಲಸೌಕರ್ಯ ಒದಗಿಸಲು ಸೂಚಿಸಿದ್ದು, ಅವರಿಗೆ ಸರ್ಕಾರದ ನಿವೇಶನ, ಮನೆ ನಿರ್ಮಾಣಕ್ಕೆ ಮುಂದಾಗುವಂತೆ ಸೂಚಿಸಿದ್ದಾರೆ. ಮಾರಿಕಾಂಬಾ ಗ್ಯಾಸ್ ಏಜೆನ್ಸಿಯವರು ಚಿನ್ನಮ್ಮನಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಮಾಲೂರು ತಾಲೂಕು ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜೇನಹಳ್ಳಿಯಲ್ಲಿ ದಿನಾಂಕ 1/11/2025 ಸೋಮವಾರ ಮಾರಿಕಾಂಬಾ ಗ್ಯಾಸ್ ಏಜೆನ್ಸಿಯಿಂದ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಗ್ಯಾಸು ಆಕಸ್ಮಿಕವಾಗಿ ಮತ್ತು ಅವೈಜ್ಞಾನಿಕವಾಗಿ ಇರ್ತಕ್ಕಂಥ ಗ್ಯಾಸ್ ಸಿಲಿಂಡ್ರು ಬ್ಲಾಸ್ಟ್ ಆಗಿರೋ ಉದ್ದೇಶ ಇವತ್ತು ಈ ಅಮ್ಮನಿಗೆ ಮನೆಯೆಲ್ಲ ಕರಕಲಾಗಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸು ಮತ್ತು ಆಹಾರ ಪದಾರ್ಥಗಳು ಎಲ್ಲವೂ ಕೂಡ ಕರಕಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು, PDOಸರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಮನೆಯನ್ನು ಪರಿಶೀಲನೆ ಮಾಡಿ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಆರ್ಥಿಕ ಸಹಾಯವನ್ನು ಕೊಡಬೇಕು ಅಂತೇಳಿ ಕೂಡ ಅಧ್ಯಕ್ಷರು ಒತ್ತಾಯ ಮೇರೆಗೆ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಅಧ್ಯಕ್ಷರು ಒಂದು ಮೌಖಿಕವಾಗಿ ಸಿಬ್ಬಂದಿಯವರಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಈಗೇನು ತಾಲೂಕು ಆಡಳಿತ ನಿವೇಶನಗಳ ನಿರ್ಗತಿಕ ರೈತರಿಗೆ ನಿವೇಶನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಪಟ್ಟಿ ಮಾಡ್ತಾ ಇದೆ. ಆ ಪಟ್ಟಿಯಲ್ಲಿ ಮೊದಲ ಆದ್ಯತೆಯನ್ನು ಇಂಥ ಫಲಾನುಭವಿಗಳಿಗೆ ಕೊಡಬೇಕು ಪ್ರಾಮಾಣಿಕವಾಗಿ ಅಂತೇಳಿ ಕೂಡ ಮೌಖಿಕವಾಗಿ ಅಧ್ಯಕ್ಷರು ಸಿಬ್ಬಂದಿಯವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಕೂಡ ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ಘಟನೆ ಆಗಿರೋದ್ರಿಂದ ತಾಲೂಕಿನ ಶಾಸಕರು KY ನಂಜೇಗೌಡ ಸಾಹೇಬರು ಕೂಡ ನಮಗೆ ಸೂಚನೆಯನ್ನು ಕೊಟ್ಟು ನೀವು ಗ್ರಾಮ ಪಂಚಾಯಿತಿಯಿಂದ ಅಲ್ಲಿ ಭೇಟಿ ಕೊಟ್ಟು ಆರ್ಥಿಕ ಸಹಕಾರವನ್ನು ಕೊಡಬೇಕು, ಮತ್ತೆ ಏನೆಲ್ಲ ಸೌಲಭ್ಯಗಳು ಎಮ್ಮನಿಗೆ ಒಬ್ಬ ದಲಿತ ಹೆಣ್ಣು ಮಗು ಆಗಿರೋದ್ರಿಂದ ಏನೆಲ್ಲ ಸೌಲಭ್ಯಗಳು ಪಂಚಾಯಿತಿಯಿಂದ ಮತ್ತೆ ತಾಲೂಕು ಆಡಳಿತದಿಂದ ನೀಡಬೇಕು ಅಂತಿದೆಯೋ ಅವೆಲ್ಲ ಕೂಡ ನೀಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ